ಎಲ್ರಿಗೂ ನಮಸ್ಕಾರ. ನಾವು ಇಲ್ಲಿವರೆಗೂ ಫೈಲ್ಸ್, ಡೈರೆಕ್ಟರೀಸ್, ಕ್ರಿಯೇಷನ್ಸ್ ಹೇಗೆ ಮಾಡೋದು ಅಂತ ನಾವು ಅರ್ಥ ಮಾಡ್ಕೊಂಡಿದ್ವಿ. ಯುನಿಕ್ಸ್ ಅಲ್ಲಿ ದ ವೆರಿ ಬೇಸಿಕ್ ಥಿಂಗ್ ಇಸ್ ಸೆಕ್ಯೂರಿಟಿ. ಹೇಗೆ ನಾವು ಕಂಟೆಂಟ್ ಅನ್ನ ಒಂದು ಯೂಸರ್ ಇಂದ ಇನ್ನೊಂದು ಗೆ ಕಂಟ್ರೋಲ್ ಮಾಡೋದು ಅಕ್ಸೆಸ್ ಅನ್ನ ಅಂತ ತುಂಬಾ ಇಂಪಾರ್ಟೆಂಟ್ ಯುನಿಕ್ಸ್ ಅಲ್ಲಿ. ಸೊ ಇಲ್ಲಿ ನಾವು ಹೇಗೆ ಕಂಟ್ರೋಲ್ ಮಾಡ್ತೀವಿ ಅಂದ್ರೆ ಫೈಲ್ ಅಥವಾ ಡೈರೆಕ್ಟರಿ ಲೆವೆಲ್ ಪರ್ಮಿಷನ್ಸ್ ಇಂದ ನಾವು ಸೆಕ್ಯೂರಿಟಿನ ಮೇನ್ ಆಗಿ ಕಂಟ್ರೋಲ್ ಮಾಡ್ತೀವಿ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಾನು ಇಲ್ಲಿ ಎಲ್ ಎಸ್ ಮೈನಸ್ ಎಲ್ ಆರ್ ಟಿ ಎಚ್ ಮಾಡಿ ಇಲ್ಲಿ ಡೈರೆಕ್ಟರಿ ಮತ್ತೆ ಫೈಲ್ ಅನ್ನು ಲೀಸ್ಟ್ ಮಾಡಿದೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಪ್ಯಾಟ್ರನ್ ನಿಮಗೆ ಫೈಲ್ ಪರ್ಮಿಷನ್ಸ್ ನ ನಿಮಗೆ ತೋರಿಸುತ್ತೆ. ಸೊ ಇದನ್ನ ನೀವು ಬ್ರೇಕ್ ಮಾಡಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದು. ನಾನು ಇಲ್ಲಿ ಇದನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಡಿ ಆರ್ ಡಬ್ಲ್ಯೂ ಎಕ್ಸ್ ಆರ್ ಐಫನ್ ಎಕ್ಸ್ ಇದು ನಮ್ಮ ಪರ್ಮಿಷನ್. ಸೊ ಇದನ್ನ ನಾವು ನಾಲ್ಕು ಗ್ರೂಪ್ ಆಗಿ ಬ್ರೇಕ್ ಮಾಡಿದ್ವಿ. ಮೊದಲನೇದು ಸೆಟ್ ಬಿಟ್. ಈ ಬಿಟ್ ಅಲ್ಲಿ ಐದರ್ ಡಿ ಇರುತ್ತೆ ಅಥವಾ ಐಫನ್ ಇರುತ್ತೆ, ನಾವು ಸೆಟ್ ಬಿಟ್ ಅಂತ ಕರಿತೇವೆ. ಸೊ ಇದರಿಂದ ನಾವು ಐಡೆಂಟಿಫೈ ಮಾಡ್ಬೋದು ಇದು ಡೈರೆಕ್ಟ್ರಿನ ಅಥವಾ ಫೈಲ್ ಅಂತ. ಸೊ ಡಿ ಇದ್ರೆ ಡೈರೆಕ್ಟ್ರಿ, ಇಲ್ಲ ಅಂದ್ರೆ ಇದು ಫೈಲ್ ಅಂತ ಐಡೆಂಟಿಫೈ ಮಾಡ್ಬೋದು. ಅದ್ರ ಜೊತೆಗೆ ಮಿಕ್ಕಿರೋ 9 ಕಾಂಬಿನೇಷನ್ಸ್ ಅಲ್ಲಿ ನಾವು 3 ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಸ್ಟಾರ್ಟಿಂಗ್ 3 ಲೆಟರ್ಸ್ ನಿಮ್ಗೆ ಯೂಸರಿನ ಪರ್ಮಿಷನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಅಂದ್ರೆ ಈ ಫೈಲ್ ಅಥವಾ ಡೈರೆಕ್ಟ್ ನ ಯಾರು ಕ್ರಿಯೇಟ್ ಮಾಡಿದ್ದಾರೆ ಅವರಿಗೆ ಯಾವ ಪರ್ಮಿಷನ್ ಇದೆ ಅಂತ ಈ ಸ್ಟಾರ್ಟಿಂಗ್ 3 ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೆ ಈ ಯೂಸರ್ ಯಾವ ಗ್ರೂಪಿಗೆ ಬಿಲಾಂಗ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈ ಪ್ರಮೋದ್ ಅನ್ನೋ ಯೂಸರು ಮೈಕ್ರೋ ಡಿಗ್ರಿ ಗ್ರೂಪಿಗೆ ಬಿಲಾಂಗ್ ಮಾಡ್ತಾರೆ. ಸೊ ಯಶೋಧ ಅನ್ನೋ ಯೂಸರು ಮೈಕ್ರೋ ಡಿಗ್ರಿ ಯೂಸರ್ ಗ್ರೂಪಿಗೆ ಬಿಲಾಂಗ್ ಆಗಿರೋದ್ರಿಂದ ನಾವಿಲ್ಲಿ ಯಾವ ಪರ್ಮಿಷನ್ ಕೊಡ್ತೀವಿ ಈ ಫೈಲಿಗೆ ಯಶೋಧ ಅನ್ನೋ ಯೂಸರಿಗೂ ಈ ಅಕ್ಸೆಸ್ ಇರುತ್ತೆ. ಅಂದ್ರೆ ಈ ಯೂಸರಿನ ಗ್ರೂಪ್ ಅಲ್ಲಿ ಯಾರ್ಯಾರು ಯೂಸರ್ ಇರ್ತಾರೆ ಅವರು ಯಾವ ತರ ಆಪರೇಷನ್ಸ್ ನ ಮಾಡ್ಬೋದು ಅಂತ ಇಲ್ಲಿ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಇವಾಗ ಯೂಸರು ಅಲ್ಲ ಅಥವಾ ಆ ಗ್ರೂಪಿಗೂ ನಾವು ಬಿಲಾಂಗ್ ಮಾಡಲ್ಲ, ಅದರ್ ಯೂಸರ್ಸ್ ಅವರಿಗೆ ಯಾವ ತರ ಪರ್ಮಿಷನ್ ನೀವು ಕೊಡ್ತೀರಾ ಅದನ್ನ ನಾವಿಲ್ಲಿ ಕಂಟ್ರೋಲ್ ಮಾಡ್ಬೋದು. So, ಈ ತರ ನಾವು ಸೆಕ್ಯೂರಿಟಿನ ಅಚೀವ್ ಮಾಡ್ತೀವಿ. ಸೊ ಇದನ್ನ ಹೇಗೆ ನಾವು ಚೇಂಜ್ ಮಾಡೋದು? ಈಗ ಒಂದ್ಸಲ ಕ್ರಿಯೇಟ್ ಮಾಡಿದ್ರೆ ಈ ಪರ್ಮಿಷನ್ಸ್ ಇದೆ, ನಾಳೆ ಏನೋ ರಿಕ್ವೈರ್ಮೆಂಟ್ ಬರುತ್ತೆ, ಈ ಫೈಲ್ನ ಬೇರೆ ಯೂಸರು ಅಕ್ಸೆಸ್ ಮಾಡಬೇಕು, ಆಗ ನಾವು ಹೇಗೆ ಪರ್ಮಿಷನ್ ಚೇಂಜ್ ಮಾಡೋದು? ಅದಕ್ಕೆ ನಾವು ಸಿ ಎಚ್ ಮಾಡ್ ಅನ್ನೋ ಕಮಾಂಡ್ ನಾವು ಚೇಂಜ್. ಸೊ ಮೇನ್ ಆಗಿ ನಾವು ಇದರಲ್ಲಿ 3 ಅರ್ಥ ಮಾಡ್ಕೋಬೇಕು: ರೀಡ್, ರೈಟ್, ಎಕ್ಸಿಕ್ಯೂಟ್. ಸೊ ನಾವು ಯಾವಾಗಲೂ ಫೈಲ್ಸ್ ಅಲ್ಲಿ ಮಾಡೋದೇನು, ಇದರ ರೀಡ್ ಮಾಡ್ತೀವಿ ಅಥವಾ ಅದನ್ನ ಎಡಿಟ್ ಮಾಡಿ ರೈಟ್ ಮಾಡ್ತೀವಿ, ಅಥವಾ ಅದು ಪ್ರೋಗ್ರಾಮ್ ಫೈಲ್ ಆಗಿದ್ರೆ ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಜಾರ್ ಫೈಲ್ ಆಗಿದ್ರೆ, ಎಸ್ ಕ್ಯೂ ಎಲ್ ಡಾಟ್ ಎಸ್ ಕ್ಯೂ ಎಲ್ ಫೈಲ್ ಆಗಿದ್ರೆ, ಶೆಲ್ ಸ್ಕ್ರಿಪ್ಟ್ ಆಗಿದೆ ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಎಕ್ಸಿಕ್ಯೂಟ್ ಪರ್ಮಿಟ್. ಸೊ ಇಲ್ಲಿ ನಾವು ಒಂದು ವೇಟೇಜ್ ಕೊಟ್ಟಿದ್ದೀವಿ, ರೀಡ್ ರೈಟ್ ಎಕ್ಸಿಕ್ಯೂಟ್ಗೆ 4 2 1 ಅಂತ ವೇಟೇಜ್ ಕೊಟ್ಟಿದ್ದೀವಿ. ಸೊ ನೀವು ಯಾವ್ದಾದ್ರು ಯೂಸರಿಗೆ ರೀಡ್ ಅಥವಾ ರೈಟ್ ಕೊಡಬೇಕು ಅಂದ್ರೆ 4 + 2 6, ಎಲ್ಲ ಪರ್ಮಿಷನ್ ಕೊಡಬೇಕು ಅಂದ್ರೆ 4 + 2 + 1 7. ಈ ತರ ನಾವು ಪರ್ಮಿಷನ್ ನ ಚೇಂಜ್ ಮಾಡ್ಬೋದು. So ಇಲ್ಲಿ ನಾವು ಸಿ ಎಚ್ ಮಾಡ್ ಈ ಪರ್ಮಿಷನ್ಸ್ ನೀವು ಇಲ್ಲಿ ನೋಡಿ, ಯೂಸರಿಗೆ ಏನ್ ಪರ್ಮಿಷನ್ ಕೊಡಬೇಕು ಎಲ್ಲ 4 + 2 + 1. ಮೊದಲನೇದು ಯೂಸರ್, ರೆಪ್ರೆಸೆಂಟ್ಸ್ ಯೂಸರ್ಸ್. ನೆಕ್ಸ್ಟ್ ಗ್ರೂಪಿಗೆ, ಸೊ ಗ್ರೂಪಿಗೆ ನಾನು ಏನ್ ಕೊಡ್ತೀನಿ, ಬರೀ ರೀಡ್ ಮತ್ತೆ ಎಕ್ಸಿಕ್ಯೂಟ್ ಮಾತ್ರ ಕೊಡ್ತೀನಿ. ಸೊ ನಾನು ಏನ್ ಮಾಡ್ತೀನಿ 4 + 1 5. ಅದರ್ಸಿಗೆ ನಾನು ಜಸ್ಟ್ ಸೇಮ್ ರೀಡ್ ಮತ್ತೆ ಎಕ್ಸಿಕ್ಯೂಟ್, ಅದರ್ಸಿಗೂ ಕೂಡ ರೀಡ್ ಎಕ್ಸಿಕ್ಯೂಟ್ ಕೊಡ್ತೀನಿ. ಸೊ ಇಲ್ಲೂ ಕೂಡ ನಾನು 5 ಕೊಡ್ತೀನಿ. So ಇಲ್ಲಿ ಇದು ಕೂಡ ನಾನು 5 ಕೊಡ್ತೀನಿ. 4 + 1 5. ಪಿ ಎಚ್ ಮೋಡ್ ಮತ್ತೆ ನಿಮ್ಮ ಪರ್ಮಿಷನ್ ಪ್ಯಾಟರ್ನ್ಸ್ ಸ್ಪೇಸ್ ನೀವು ಯಾವ ಡೈರೆಕ್ಟರಿ ಅಥವಾ ಫೈಲ್ ಕೊಡ್ತಿದ್ದೀರಾ ಅದನ್ನ ನೀವು ಈ ಕಮಾಂಡ್ ನ ನೀವು ರನ್ ಮಾಡಿದ್ರೆ ನಿಮಗೆ ಪರ್ಮಿಷನ್ ಚೇಂಜ್ ಆಗುತ್ತೆ. So ಈಗ ನಾವು ಮತ್ತೆ ಎಲ್ ಎಸ್ ಮೈನಸ್ ಎಲ್ ಆರ್ ಟಿ ಎಚ್ ಮಾಡಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಮುಂಚೆ ರೀಡ್ ಪರ್ಮಿಷನ್ ಇರಲಿಲ್ಲ ಅದರ್ಸಿಗೆ, ಈಗ ರೀಡ್ ಪರ್ಮಿಷನ್ ಬಂದಿದೆ. ಸೊ ಈ ತರ ನಾವು ಡೈರೆಕ್ಟರೀಸ್ ಅಥವಾ ಫೈಲ್ಸಿಗೆ ನಾವು ಪರ್ಮಿಷನ್ಸ್ನ ಚೇಂಜ್ ಮಾಡ್ಬೋದು. ಹೀಗೆ ನಾವು ಸೆಕ್ಯೂರಿಟಿನ ಅಚೀವ್ ಮಾಡ್ಬೋದು. ಥ್ಯಾಂಕ್ ಯು.